ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ 2 ಪ್ರೊಮೋಗಳು ಅಪ್ಲೋಡ್ ಆಗಿದೆ ಅಂಡ್ ಮಾರ್ನಿಂಗ್ ಒಂದು ಅಪ್ಲೋಡ್ ಆಗಿದೆ ಅಂಡ್ ಇವಾಗ ಆಲ್ಮೋಸ್ಟ್ ಒಂದು 2:30 ಸುಮಾರಿಗೆ ಒಂದು ಅಪ್ಲೋಡ್ ಆಗಿದೆ ಅಂಡ್ 2 ಪ್ರೊಮೋ ಬಗ್ಗೆ ಮಾತ್ರ ನಾನು ನಿನ್ನೆ ಎಪಿಸೋಡ್ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು ಅಂಡ್ ಏನು ಅನ್ಸುತ್ತೆ ನಿನ್ನೆ ಎಪಿಸೋಡ್ ಅಲ್ಲಿ ಕಾವ್ಯ ಕ್ಯಾಪ್ಟನ್ ಆಗಿರುವಂತದ್ದು ಅದು ವೋಟಿಂಗ್ ಮೂಲಕ ಆಬ್ವಿಯಸ್ ಆಗಿ ಡಿಸರ್ವಿಂಗ್ ಇದ್ದಾರೆ ಖಂಡಿತವಾಗ್ಲೂ ಕಾವ್ಯ ಅಂಡ್ ಸೂರಜ್ ಅಂತ ಬಂದಾಗ ಇಬ್ರು ಕೂಡ ಡಿಸರ್ವಿಂಗ್ ಇದ್ರು. ಬಟ್ ಕಾವ್ಯ ಮೇ ಬಿ ಸ್ಟಾರ್ಟಿಂಗ್ ಫಸ್ಟ್ ಡೇ ಇಂದ ಇಲ್ಲಿವರೆಗೂ ಕೂಡ ಏನು ಒಂದು ಬಿಗ್ ಬಾಸ್ ಮನೆ ಒಳಗೆ ಆಟ ಆಡ್ಕೊಂಡು ಬಂದಿದ್ದಾರೆ ಅಂಡ್ ಥಿಂಕ್ ಅವ್ರಿಗೆ ಸಿಗ್ಬೇಕಾಗಿತ್ತು, ಮೇ ಬಿ ಸಿಕ್ಕಿದೆ ಅಂತ ಅನ್ಸುತ್ತೆ. ಅಂಡ್ ಸೂರಜ್ ಅಂತ ಬಂದಾಗ ಸೊ ಆಫ್ಟರ್ ಒಂದು 3 ವೀಕ್ಸ್ ಆಯ್ತು ಅಂತ ಅನ್ಸುತ್ತಲ್ಲ, ಮೂರು ವೀಕ್ ಏನೋ ಆದ್ಮೇಲೆ ಬಂದಂಥದ್ದು ಅವರು ಕೂಡ ಡಿಸರ್ವಿಂಗ್ ಇದ್ದಾರೆ. ಡಿಸಿಷನ್ ಅಂತ ಬಂದಾಗ, ಟಾಸ್ಕ್ ಅಂತ ಬಂದಾಗ ಎಫರ್ಟ್ ಎಲ್ಲ ಹಾಕಿದ್ದಾರೆ. ಮೇ ಬಿ ಎಲ್ಲ ಸ್ವಲ್ಪ ಟಾಸ್ಕ್ ಅಲ್ಲಿ ಕಡಿಮೆ ಅಂತ ಅನ್ಸುತ್ತೆ. ಅಂಡ್ ಕಾವ್ಯ ಬಂದಾಗ ಕೂಡ ಅಷ್ಟೇ, ಕಾವ್ಯ ಸುಮಾರು ಸರಿ ಸೋತಿದ್ದಾರೆ ಟಾಸ್ಕ್ ಅಂತ ಬಂದಾಗ, ಬಟ್ 100% ಎಫರ್ಟ್ ಅಂತೂ ಹಾಕಿದ್ದಾರೆ. ಅಂಡ್ ವ್ಯಕ್ತಿತ್ವ ಅಂತ ಬಂದಾಗ ಅದ್ರ ಆಗಿರ್ಬೋದು ಅಂಡ್ ಕೆಲವೊಂದು ಟಾಸ್ಕ್ ಅಲ್ಲಿ ಜೊತೆಗೆ ಡಿಸಿಷನ್ ತಗೊಳ್ಳೋದ್ರಲ್ಲಿ, ರೀಸನ್ಗಳು ಹೇಳೋದ್ರಲ್ಲಿ ಸೊ ಪಕ್ಕ ಇರ್ತಾರೆ ಅವರು. ಸೊ ಅವರು ಮೇ ಬಿ ಕ್ಯಾಪ್ಟನ್ ಆಗಿರುವಂಥದ್ದು ನನಗೇನು ಪ್ರಾಬ್ಲಮ್ ಅಂತ ಅನಿಸಲಿಲ್ಲ. ಆ್ಯಂಡ್ ಆಲ್ಮೋಸ್ಟ್ 80% ಮನೆ ಏನಿದೆಯಲ್ಲ ಸೊ ಅದು ನಮ್ಮ ಕಾವ್ಯ ಅವ್ರಿಗೇ ಕೊಟ್ಟಿರುವಂಥದ್ದು. ಆ್ಯಂಡ್ ರಾಶಿಕಾ ಆ್ಯಂಡ್ ಅಶ್ವಿನಿ ಅವರಿಬ್ಬರು ಮಾತ್ರ ಸೂರಜ್ಗೆ ವೋಟ್ ಮಾಡಿರುವಂಥದ್ದು. ಇನ್ನು ಉಳಿದವರೆಲ್ಲ ಕೂಡ ಒಂದು ರೀತಿಯಲ್ಲಿ ಕಾವ್ಯಗೆ ವೋಟ್ ಮಾಡಿರುವಂಥದ್ದು. ಓಕೆ, ನನಗೇನಂತ ಬಯಾಸ್ದು ಅಥವಾ ಏನು ಮೋಸ ಆಯಿತು ಅನ್ನೋ ರೀತಿಯಲ್ಲಿ ಇಲ್ಲ. ಬಟ್ ಈ ವೋಟಿಂಗ್ ಪ್ರಕಾರ ತೊಗೊಳಕ್ಕೆ ಹೋದರೆ ಆ್ಯಂಡ್ ಡಿಸರ್ವಿಂಗ್ ಅನ್ಡಿಸರ್ವಿಂಗ್ ಇಬ್ಬರಲ್ಲಿ ಯಾರು ಅಂತಂದಾಗ, ಬಟ್ ಟಾಸ್ಕ್ ಇದರಲ್ಲಿ ಕೊಟ್ಬಿಟ್ಟು ಮಾಡಿದಿದ್ರೆ ಇನ್ನೂ ಬೆಟರ್ ಆಗಿರೋದೇನೋ. ಯಾರಿಗೆ ಒಂದು ಟಾಸ್ಕಲ್ಲಿ ಇದು ಆಗಿರುತ್ತೆ, ಅರ್ಹತೆ ಇರುತ್ತೆ, ಸೊ ಅವ್ರು ಗೆಲ್ತಿದ್ರು ಅಂತ ಅನ್ಸುತ್ತೆ. ಬಟ್ ಇವರು ಈ ಒಂದು ಸೀಸನಲ್ಲಿ ಜಾಸ್ತಿ ಈ ಥರ ಮನೆಯವರ ಅಭಿಪ್ರಾಯದ ಮೇಲೇ ಮಾಡ್ತಿದ್ದಾರೆ. ಬಟ್ ನಾವೇನು ಹೇಳಲಿಕ್ಕಾಗಲ್ಲ. ಬಟ್ ಇಬ್ಬರಲ್ಲಿ ಕಾವ್ಯಕ್ಕೆ ಸಿಕ್ಕಿರುವಂಥದ್ದು ಏನು ತಪ್ಪಿಲ್ಲ ಅಂತ ನನಗೆ ಅನ್ಸುತ್ತೆ. ಓಕೆ, ಆ್ಯಂಡ್ ಇದಾದಮೇಲೆ ಅಲ್ಲಿ ಕೆಲವೊಂದು ವಿಚಾರಗಳೆಲ್ಲ ಆಗಿದೆ. ಸೊ ಆಲ್ರೆಡಿ ನೋಡಿದ್ರೆ ಅನ್ಕೊತೀನಿ. ಒಂದು ಅಲ್ಪೆನ್ ಲೀಬಿದ್ ಏನೋ ಒಂದು ಟಾಸ್ಕ್ ಆಯಿತು, ಅದರಲ್ಲಿ ತುಂಬ ಫನ್ ಆಗಿರುವಂಥದ್ದು ನಮ್ಮ ಗಿಲ್ಲಿ ಆ್ಯಂಡ್ ರಘು ಅವ್ರದ್ದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಶ್ವಿನಿ ಆ್ಯಂಡ್ ನಮ್ಮ ಯಾರು ರಘು ಅವ್ರದ್ದು ತುಂಬ ಚೆನ್ನಾಗಿತ್ತು. ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಅಶ್ವಿನಿ ಆ್ಯಂಡ್ ರಘು ಅಂತ ಬಂದಾಗ. ಸೊ ಸ್ಟೇಜ್ ಅಂತ ಬಂದಮೇಲೆ ಇಬ್ಬರು ಕೂಡ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯಲ್ಲಿ ಫನ್ನಾಗಿ ಏನೋ ನಡೆಯುತ್ತೆ. ಸೊ ಅದು ತುಂಬ ಚೆನ್ನಾಗಿತ್ತು. ಕೊನೆಯಲ್ಲಿ ಕಳಪೆ ಆ್ಯಂಡ್ ಉತ್ತಮ ಅಂತ ಬಂದಾಗ ಸೊ ಅಲ್ಲೂ ಕೂಡ ಅಷ್ಟೇ, ಚೈತ್ರಾಗೆ ಬಿಡಿ ಆಲ್ಮೋಸ್ಟ್ 80% ಅಗೇನ್ ಅವ್ರಿಗೇನು ಹೊಂಟೋಯ್ತು. ಸೊ ಸಿಗಬೇಕಾಗಿತ್ತು, ಯಾಕಂದರೆ ಆಟ ಅಂತ ಬಂದಾಗ ತುಂಬ ಕೆಟ್ಟದಾಗಿ ಆಡಿದ್ದಾರೆ. ಸೊ ಅದಕ್ಕೆ ಅವರು ಸಿಗ್ಬೋದಾಗಿತ್ತು ಅಂತ ಅನಿಸುತ್ತೆ. ಓಕೆ, ಸೊ ಇದು ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ಆಯಿತು. ಆ್ಯಂಡ್ ಇದ್ರ ಜೊತೆಗೆ ಸೊ ಇವಾಗ ಅಲ್ಲಿ ನಮ್ಮ ಸುದೀಪ್ ಸರ್ ಬೆಳಿಗ್ಗೆ ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ, ಇಲ್ಲಿ ಸೀಕ್ರೆಟ್ ರೂಮಲ್ಲಿ ಇದ್ದಂತಹ ನಮ್ಮ ಯಾರು ಅಣ್ಣ ತಂಗಿ ಬಗ್ಗೆ ಡಿಸ್ಕಷನ್ ನಡೆಸ್ತಾ ಇದ್ದಾರೆ. ಆ್ಯಂಡ್ ಒಂದು ಇದನ್ನು ಫನ್ನಾಗಿ ಹೋಗಿದೆ ಆ ಒಂದು ಪ್ರೋಮೋ ನೋಡ್ತಾ ಇದ್ರೆ. ಮೇ ಬಿ ಟಾಸ್ಕ್ ಅಂತೀನಿ, ಕ್ಲಾಸು ಆ ಥರದ್ದಲ್ಲಿ ಯಾವುದೂ ಕೂಡ ನೋಡಿಲ್ಲ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಮೇ ಬಿ ಸೋಮವಾರದ ದಿನ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆಗೆ ಕರ್ಕೊಂಡು ಬರ್ಬೋದು ಅಂತ. ಬಟ್ ಎರಡನೇ ಪ್ರೋಮೋದಲ್ಲಿ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗ್ತದೆ ಬಿಗ್ ಬಾಸ್ ಮನೆ ಒಳಗಡೆ ಆಲ್ರೆಡಿ ಅವ್ರು ಬಂದಿದ್ದಾರೆ ಅಂತ. ಸೊ ಎರಡೆರಡು ಕಡೆಗೆ ಎಲ್ಲಿ ಪಂಚಾಯತಿ ಮಾಡೋದು ಅಂತ ಮೇ ಬಿ ಅವ್ರನ್ನ ಒಳಗಡೆಗೆ ಕರ್ಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಓಕೆ, ನಾನು ಅಂದ್ಕೊಂಡಿರೋವಂಥದ್ದು ಅದು ತಪ್ಪಾಯಿತು ಅಂತಲೇ ಹೇಳ್ಬೋದು. ರಾತ್ರಿ ಒಂದು ಇದರಲ್ಲಿ ಹೇಳಿದ್ದೆ ನಾನು. ಬಟ್ ಓಕೆ, ಕರ್ಸಿದ್ದಾರೆ ಆಲ್ರೆಡಿ. ಸೊ ಅಲ್ಲಿ ಪಂಚಾಯತಿ ನಡೀತಾ ಇದೆ. ಬೆಳಿಗ್ಗೆ ಪ್ರೋಮೋದಲ್ಲಿ ಅದೇ. ಸೊ ಅಂದರೆ ಸೀಕ್ರೆಟ್ ರೂಮಲ್ಲಿ ನಿಮ್ಮ ಪ್ರಕಾರ ಹೇಗಿತ್ತು ಅನ್ನೋ ರೀತಿಯಲ್ಲಿ ಕೇಳ್ತಿದ್ದಾರೆ. ರಕ್ಷಿತ ಹೇಳುವಂಥದ್ದು, ಸೊ ನೀವು ಬಂದಾಗ ಇವ್ರ ಮುಖ ಹೀಗಿರುತ್ತೆ, ನೀವು ಹೋದಾಗ ಒಂದು ರೀತಿಯಲ್ಲಿ ಫುಲ್ ಕೋಪ ಮಾಡ್ಕೊಂಡಿರ್ತಾರೆ, ನೀವು ಬಂದಾಗ ಮಾತ್ರ ನಗಾಡ್ತಾರೆ ಅನ್ನೋ ರೀತಿಯಲ್ಲಿ. ಆಮೇಲೆ ಅವ್ರ ಮುಖ ನೋಡಿದ್ರೆ ನನಗೆ ಅಳು ಬರುತ್ತೆ ಅನ್ನೋ ರೀತಿ ಹೇಳ್ತಿದ್ದಾರೆ. ಆ ಧ್ರುವಂತ ಜಾಗದಲ್ಲಿ ರಕ್ಷಿತ ಜೊತೆ ಇನ್ನೊಬ್ಬ ಯಾರಾದರೂ ಇದ್ದಿದ್ದಿದ್ರೆ ಅವ್ರು ಅಳ್ತಾ ಇದ್ರು, ರಕ್ಷಿತಾ ಅಳೋದಲ್ಲ, ಅವ್ರು ಅಳ್ತಾ ಇದ್ರು. ಧ್ರುವಂತ ಆಗಿದ್ದಕ್ಕೆ ನನ್ನ ಪ್ರಕಾರ ತಡ್ಕೊಂಡಿದ್ದೇನೆ ಅಂತ ನನಗನ್ಸುತ್ತೆ. ಸೊ ಬಟ್ ಅಳ್ತಾ ಇದ್ದೇನೆ, ಅವ್ನ ಮುಖ ನೋಡಿದ ತಕ್ಷಣ ಅಳು ಬರುತ್ತೆ ಅನ್ನೋ ರೀತಿನ ಹೇಳುವಂಥದ್ದು. ಅಗೇನ್ ಇದು ಅದೇನೆ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಧ್ರುವಂತನ ಕನ್ವಿನ್ಸ್ ಮಾಡಿದ್ರೆ ನೀವು ಒಳಗಡೆ ಹೋಗ್ಬೋದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಅಲ್ಲಿ ರಕ್ಷಿತಾ ಹೇಳುವಂಥದ್ದು, ಸೊ ನನಗೆ ನೀವು ಏನಾದರೂ ನೆಮ್ಮದಿಯಾಗಿ ಇರ್ಲಿಕ್ಕೆ ಬಿಡಲಿಲ್ಲ ಅಂತಂದರೆ ಸೊ ನಾನು ನಿಮಗೆ ನೆಮ್ಮದಿಯಾಗಿ ಇರಲಿಕ್ಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಜಸ್ಟ್ ಫನ್ ಆಗೋಸ್ಕರ ಹೇಳಿರೋವಂಥದ್ದು, ಅವರೇನು ಕನ್ವಿನ್ಸ್ ಮಾಡೇ ಒಳಗೆ ಹೋಗ್ಬೇಕು ಅಂತ ಏನೂ ಇರಲಿಲ್ಲ. ಧ್ರುವ ಅಂತ ಹೇಳ್ತಾನೆ, ಅಂದರೆ ನನ್ನ ನೆಮ್ಮದಿ ನೀನು ಹೇಗೆ ಡಿಸೈಡ್ ಮಾಡ್ತೀನಿ ಅಂತ ನನ್ನ ಕೈಯಲ್ಲಿ ಉಂಟು ಅನ್ನೋ ರೀತಿ ಹೇಳ್ತಿದ್ದಾರೆ. ಕರೆಕ್ಟಾಗಿ ಹೇಳಿದ್ದಾರೆ. ಧ್ರುವಂತ ನೆಮ್ಮದಿ ಏನೇ ಇದ್ರು ಕೂಡ ಅದು ರಕ್ಷಿತಾ ಕೈಲೇ ಇರುವಂಥದ್ದು, ರಕ್ಷಿತಾ ನೆಮ್ಮದಿ ಏನೇ ಇದ್ರು ಕೂಡ ಧ್ರುವಂತ ಕೈಲೇ ಇರುವಂಥದ್ದು. ಸೊ ಒಬ್ರಿಗೊಬ್ರು ನೆಮ್ಮದಿಯಾಗಿ ಇರ್ತಾರಾ ಅಥವಾ ಇರಲ್ಲ ಅನ್ನೋದು ಅವರಿಬ್ಬರೇ ಡಿಸೈಡ್ ಮಾಡ್ಕೊಬೇಕು. ಅವ್ರ ನೆಮ್ಮದಿನ ನನ್ನ ಪ್ರಕಾರ ಎಲ್ಲೋ ಅವರಿಬ್ಬರೇ ಹಾಳು ಮಾಡ್ಕೊಂಡ್ರು ಅಂತ ನನಗನ್ಸುತ್ತೆ. ಮುಖ್ಯವಾಗಿ ಸ್ವಲ್ಪ ರಕ್ಷಿತದೇ ಪಾಲು ಇರ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ಕೆಲವೊಂದು ಡಿಸಿಷನ್ಗಳಿಗೆ ಅವ್ರು ಒಪ್ಪದೇ ಇರುವಂಥದ್ದು, ಅವ್ರದ್ದೇ ಆದಂಥ ಒಂದು ಡಿಸಿಷನು, ಇವಂದೇ ಆದಂಥ ಒಂದು ಡಿಸಿಷನು. ಕೆಲವು ವಿಚಾರದಲ್ಲಿ ಅಲ್ಲಿ ರಕ್ಷಿತಾದ ಡಿಸಿಷನ್ಗಳನ್ನೇ ಧ್ರುವಂತ ಒಪ್ಪಿರೋವಂಥದ್ದು ಕೆಲವೊಂದನ್ನ. ಓಕೆ, ಅವಾಗ ಸುದೀಪ್ ಸರ್ ಹೇಳುವಂಥದ್ದು, ನೀವು ಇಬ್ಬರು ಹಿಂಗೆ ಇದ್ರೆ ಸೊ ನನಗೆ ಎಂಟರ್ಟೈನ್ಮೆಂಟ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ ಕೆಲವು ಟೈಮಲ್ಲಿ ಅವರು ಎಂಟರ್ಟೈನ್ಮೆಂಟ್ ಅದನ್ನು ಎಂಜಾಯ್ ಮಾಡ್ತಿದ್ದಾರೆ. ಸುದೀಪ್ ಸರ್ ಆಗಿರ್ಬೋದು, ಕೆಲವರು ಹೊರಗಡೆ ಇರುವಂಥವ್ರು ಎಂಟರ್ಟೈನ್ಮೆಂಟ್ ಆಗಿ ತೊಗೊತಿದ್ದಾರೆ. ಜೊತೆಗೆ ಕೆಲವೊಂದು ಇರಿಟೇಷನ್ ಕೂಡ ಇದೆ. ಕೆಲವೊಂದು ಅವರು ಡ್ಯಾನ್ಸ್ ಮಾಡುವಂಥದ್ದು, ಅದು ಮಾಡುವಂಥದ್ದು, ಅದೆಲ್ಲ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಅಂತ ತೊಗೊಬೋದು. ಬಟ್ ಕೆಲವು ಟೈಮಲ್ಲಿ ಅದು ಇರಿಟೇಷನ್ ಅಂತ ಕೂಡ ಅನಿಸಿದೆ ಅಂತಲೇ ಹೇಳ್ತೀನಿ. ಓಕೆ, ಅದಾದ್ಮೇಲೆ ರಕ್ಷಿತಾ ಹೇಳುವಂಥದ್ದು, ಇಲ್ಲಿ ಫುಲ್ಲು ನೋವಾಗ್ತಾ ಉಂಟು ಸರ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಬಟ್ ಸುದೀಪ್ ಸರ್ ಹೇಳಿದ್ರಲ್ಲ, ನಮ್ಗೆ ಎಲ್ಲ ಕಡೆನೂ ನೋವಾಗ್ತಾ ಉಂಟು ಅನ್ನೋ ರೀತಿಯಲ್ಲಿ, ಹಾಗೇನೆ ಅದು. ಓಕೆ, ಸೊ ಅವ್ರವ್ರಿಗೆ ಎಲ್ಲೆಲ್ಲೇ ಯಾರಿಗೂ ಏನೇನೋ ನೋವಾಗ್ತಾ ಇರುತ್ತೆ, ಇದು ನೋಡೋಣ ನಮಗೆ ಇನ್ನೆಲ್ಲೆಲ್ಲೂ ನೋವಾಗ್ತಾ ಇರುತ್ತೆ. ಓಕೆ, ನೋಡೋಣ ಪಂಚಾಯತಿನಲ್ಲಿ ಏನೇನು ಮಾತಾಡ್ಬೋದು ಅಂತ. ಓಕೆ, ಅಂಡ್ ಇದಾದ್ಮೇಲೆ ಸೆಕೆಂಡ್ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಅಲ್ಲಿ ರಾಶಿಕಾ ಅವರಿಗೆ ಆ್ಯಂಡ್
ಚೈತ್ರ ಅವರಿಗೆ, ಜೊತೆಗೆ ಇನ್ಕ್ಲೂಡಿಂಗ್ ಎಲ್ಲ ಒಂದು ಹೌಸ್ಮೇಟ್ಸ್ಗಳಿಗೆ ಕ್ಲಾಸ್ ತಗೊತಿದ್ದಾರೆ ಬಿಕಾಸ್ ಆಫ್ ಆ ಒಂದು ಟಾಸ್ಕ್ ಆದರೂ ಆಗಿರ್ಬೋದು, ಡ್ರಮ್ ಟಾಸ್ಕಲ್ಲಿ. ಆ್ಯಂಡ್ ಉಸ್ತುವಾರಿ ಮಾಡಿದಂಥ ನಮ್ಮ ಯಾರು ರಾಶಿಕಾ ಅವರಿಗೆ, ಜೊತೆಗೆ ಆ ಡಿಸ್ಕ್ ಒಂದು ಟಾಸ್ಕಲ್ಲಾದಂಥ ಚೈತ್ರ ಅವರ ವರ್ತನೆ, ಪರಚುವಂಥದ್ದು, ಕೆರೆಯುವಂಥದ್ದು, ಥೂ ಅಂತ ಉಗುಳುವಂಥದ್ದು. ಸೊ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸ್ಟಾರ್ಟಿಂಗಲ್ಲೇ ಅಲ್ಲಿ ಸುದೀಪ್ ಸರ್ ಕೇಳುವಂಥದ್ದು ಅಂದರೆ ರಾಶಿಕಾ ಅವರಿಗೆ ಸೊ ಟಾಸ್ಕ್ ಅರ್ಥ ಆಯ್ತಾ ಫಸ್ಟ್ ಆಫ್ ಆಲ್ ಅಂತ ಕೇಳಿದಾಗ, ಇಲ್ಲ ಅವ್ರು ಒಪ್ಕೊತಾರೆ ಆ್ಯಕ್ಚುಲಿ. ಅಂದರೆ ಎಸ್ ಸರ್, ನಾನು ಅದು ಕನ್ಫ್ಯೂಸ್ ಆಗಿದ್ದೆ. ಸೊ ಬಟ್ ಎಲ್ಲರೂ ಕೂಡ ತುಂಬ ಮಾತಾಡ್ತಿದ್ರು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸುದೀಪ್ ಸರ್ ಹೇಳಿದ್ರು ಅಂದರೆ ಯಾರೂ ಇಲ್ಲಿ ಸರಿ ಇರಲಿಲ್ಲ, ಸೊ ಅದರಲ್ಲೂ ಉಸ್ತುವಾರಿ ಅಂತೂ ಸರಿನೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅದೇ ಪ್ರಾಬ್ಲಮ್ ಆಗಿರುವಂಥದ್ದು ಏನು ಅಂತಂದರೆ, ಇಲ್ಲಿ ರೂಲ್ಸ್ಗಳು ಫಸ್ಟ್ ಆಫ್ ಆಲ್ ನಮ್ಮ ಇವರು ಅರ್ಥ ಮಾಡ್ಕೊಂಡಿಲ್ಲ. ಯಾರು ಉಸ್ತುವಾರಿಯಾದಂತಹ ರಾಶಿಕಾ ಅವರು ಫಸ್ಟ್ ಆಫ್ ಆಲ್ ಈ ವಾರ ಸ್ವಲ್ಪ ಅವ್ರಿಗೆ ಕಷ್ಟ ಇತ್ತು. ಯಾಕಂದರೆ ನನಗೆ ಚಾಲೆಂಜಿಂಗ್ ಅಂತ ಅನಿಸಿರೋವಂಥದ್ದು ಯಾವುದು ಅಂತಂದರೆ, ಈ ಒಂದು ವೀಕು ಯಾರು ಕ್ಯಾಪ್ಟನ್ ಆಗಿದ್ರು ರಾಶಿಕಾ ಅವರಿಗೆ, ಆಮೇಲೆ ಮೇ ಬಿ ಇವ್ರು ಬಂದಿದ್ರು ರಘು ಅವ್ರು ಕ್ಯಾಪ್ಟನ್ ಆದ್ರಲ್ಲ, ಸೊ ಅದು ಅವ್ರದ್ದು ಸೆಕೆಂಡ್ ಟೈಮ್ ಅವ್ರು ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಸೊ ಪ್ರಿನ್ಸಿಪಲ್ ಆಗಿದ್ರಲ್ಲ, ಸೊ ಆ ಒಂದು ವೀಕ್ ಎರಡೂ ಕೂಡ ನನ್ನ ಪ್ರಕಾರ ಚಾಲೆಂಜಿಂಗ್ ಆಗಿರುವಂಥ ಒಂದು ವೀಕ್ಗಳಂತ ಅನಿಸುತ್ತೆ ಆ್ಯಸ್ ಎ ಕ್ಯಾಪ್ಟನ್ ಆ್ಯಂಡ್ ಆ್ಯಸ್ ಎ ಉಸ್ತುವಾರಿ ಆದಂಥವ್ರಿಗೆ. ಯಾಕಂದರೆ ಮಿಕ್ಕಿರೋವಂಥ ಒಂದು ವಾರಗಳಲ್ಲಿ ಅಂಥ ಒಂದು ಕ್ಯಾಪ್ಟನ್ಗೆ ಅಥವಾ ಉಸ್ತುವಾರಿಗೆ ಅಂಥ ಚಾಲೆಂಜಿಂಗ್ ವೀಕ್ ಆಗಿರಲಿಲ್ಲ. ಬಟ್ ಈ ಎರಡು ವೀಕ್ಗಳು, ಒಂದು ರಘುಗೆ ಆ್ಯಂಡ್ ಈ ಒಂದು ರಾಶಿಕಾಗೆ ತುಂಬ ಅಂದರೆ ತುಂಬ ಚಾಲೆಂಜಿಂಗ್ ವೀಕ್ಗಳಾಗಿದ್ವು. ಆ್ಯಂಡ್ ಇಲ್ಲಿ ನನಗೆಲ್ಲೋ ಸ್ವಲ್ಪ ರಾಶಿಕಾ ಎಲ್ಲೋ ಒಂದು ಚೂರು ಫೇಲ್ ಆದರು ಅಂತ ನನಗನ್ಸುತ್ತೆ. ಒಂದು ಉಸ್ತುವಾರಿಯಾಗಿ ಖಂಡಿತವಾಗ್ಲೂ ಫೇಲ್ ಆಗಿದ್ದಾರೆ ಆ್ಯಸ್ ಎ ಕ್ಯಾಪ್ಟನ್ ಅಂತಲೂ ಕೂಡ ಹೇಳ್ಬೋದು. ಬಿಕಾಸ್ ಅಲ್ಲಿ ಕೆಲವು ಟೈಮಲ್ಲಿ ಅವರಿಗೆ ರೂಲ್ಸ್ಗಳು ಅರ್ಥ ಆಗಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ ಕ್ಲಿಯರ್ ಆಗಿ. ಆಮೇಲೆ ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಎಲ್ಲೂ ಕೂಡ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿಲ್ಲ ಒಂದಕ್ಕೆ ಅಂತ. ಸೊ ಮ್ಯಾನಿಪ್ಯುಲೇಟ್ ತುಂಬ ಆಗ್ತಾ ಇದ್ರು ಬಿಕಾಸ್ ಆಫ್ ರೂಲ್ಸ್ ಗೊತ್ತಿಲ್ಲ ಅಂತಂದ್ರೆ ಮ್ಯಾನಿಪ್ಯುಲೇಟ್ ಆಗುವಂಥದ್ದು. ರೂಲ್ಸ್ ಗೊತ್ತಿದ್ರೆ ಇದು ಹಿಂಗೆ ಇದು ಹಿಂಗೆ ಅಂತ ಕ್ಲಾರಿಟಿಯಿಂದ ಹೇಳ್ತಾ ಇದ್ರು. ಬಟ್ ಅವ್ರಿಗೆ ರೂಲ್ಸೇ ಗೊತ್ತಿಲ್ಲ ಅಂತಂದಾಗ ಮ್ಯಾನಿಪ್ಯುಲೇಟ್ 100% ಮಾಡೋರು ಇರ್ತಾರೆ. ಆ್ಯಂಡ್ ಆಗೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಡೌಟ್ ಇಲ್ಲ. ಜೊತೆಗೆ ಅನ್ನೆಸೆಸರಿಯಾಗಿ ಕೆಲವು ಟೈಮಲ್ಲಿ ಸುಮ್ಮನೆ ಕಿರ್ಚಾಡುವಂಥದ್ದು ಏನು ಅಂತಂದರೆ, ಅದು ಫ್ರಸ್ಟ್ರೇಷನ್ ಲೆವೆಲ್ ತೋರಿಸ್ಕೊಂಡಂಗೆ ಆಗುತ್ತೆ. ಸೊ ಆ ಫ್ರಸ್ಟ್ರೇಷನ್ ಲೆವೆಲ್ ಆ್ಯಸ್ ಎ ಉಸ್ತುವಾರಿಯಾಗಿ ನನ್ನ ಪ್ರಕಾರ ಇರಬಾರ್ದು. ಸೊ ಕಾಮ್ ಆ್ಯಂಡ್ ಕಂಪೋಸ್ ಆಗಿನೇ ಹ್ಯಾಂಡಲ್ ಮಾಡಬೇಕಾಗಿತ್ತು ಟಾಸ್ಕ್ಗಳಂತ ನನಗನ್ಸುತ್ತೆ. ಬಟ್ ಅವ್ರು ಒಪ್ಕೊಂಡಿದ್ದಾರೆ. ಮೇ ಬಿ ಅವ್ರಿಗೇನು ಜಾಸ್ತಿ ಕ್ಲಾಸ್ ಇರಲಿಕ್ಕಿಲ್ಲ. ಆ್ಯಂಡ್ ಹೌಸ್ಮೇಟ್ಸ್ಗಳದ್ದು ಕೂಡ ಒಂದು ರೀತಿಯಲ್ಲಿ ತಪ್ಪು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ ಅವರಿಗೆ ರೂಲ್ಸ್ ಅರ್ಥ ಆಗಿಲ್ಲ ಅಂತ ಗೊತ್ತಾದ ಮೇಲೆ ಸೊ ಅದನ್ನು ಮಿಕ್ಕಿದವರು ಒಂದು ರೀತಿಯಲ್ಲಿ ಮ್ಯಾನಿಪ್ಯುಲೇಟ್ ಮಾಡಿ ಒಂದು ರೀತಿಯಲ್ಲಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡ್ರು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದೇ ನಾನು ಮೊದಲೇ ಹೇಳಿದ್ನಲ್ವಾ, ಒಬ್ಬರಿಗೆ ರೂಲ್ಸ್ ಗೊತ್ತಿಲ್ಲ ಅಂತಂದ ತಕ್ಷಣ ಸೊ ಅಲ್ಲಿ ಮ್ಯಾನಿಪ್ಯುಲೇಟ್ ಮಾಡೇ ಮಾಡ್ತಾರೆ. ಬಟ್ ಅವ್ರಿಗೆ ಒಂದು ತಿಳ್ಕೊಬೇಕು, ನಾನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದೀನ, ಮೋಸ ಮಾಡ್ತಾ ಇದ್ದೀನಿ ಅಂತ ಅಟ್ಲೀಸ್ಟ್ ಅಲ್ಲಿ ಆಡೋವಂಥವ್ರಿಗೆ ಗೊತ್ತಿರಬೇಕು. ಓಕೆ, ಜನಗಳು ನೋಡ್ತಿದ್ದಾರೆ, ಬಿಗ್ ಬಾಸ್ ಅವ್ರು ನೋಡ್ತಿದ್ದಾರೆ, ರೂಲ್ ಬುಕ್ ಇದೆ. ಅಟ್ಲೀಸ್ಟ್ ಹೌಸ್ಮೇಟ್ಸ್ಗಳಿಗೆ ಏನಾದರೂ ಒಂಚೂರು ಕನ್ಸರ್ನ್ ಇದ್ದಿದ್ರೆ, ಸೊ ಗೇಮ್ ಎಲ್ಲೋ ಕೆಟ್ಟದಾಗಿ ಹೋಗ್ತಾ ಇದೆ ಅಂತಂದಾಗ ಅಲ್ಲಿ ಯಾರು ಕೂತಿದ್ರಲ್ಲ ಅಟ್ಲೀಸ್ಟ್ ಅವ್ರು ಹೋಗಿ ಆ ರೂಲ್ ಬುಕ್ಗಳನ್ನ ನೋಡಿಕೊಂಡು, ನೋಡ್ರಿ ರಾಶಿಕಾ ಇದು ಹಿಂಗಲ್ಲ ಹಿಂಗೆ, ಸೊ ಅರ್ಥ ಮಾಡ್ಕೊ, ಸ್ವಲ್ಪ ನೋಡ್ಕೊ ಹಿಂಗಿದೆ ಅಂತ ಅಟ್ಲೀಸ್ಟ್ ಹೇಳ್ಬೋದಾಗಿತ್ತು. ಬಟ್ ಅದು ಯಾರು ಕೂಡ ಮಾಡಲಿಲ್ಲ ಅಲ್ಲಿ. ಅದು ನನ್ನ ಪ್ರಕಾರ ಅವ್ರು ಮಾಡಿರುವಂಥ ಮಿಸ್ಟೇಕ್ಸ್. ಇನ್ ಕೇಸ್ ಆ ಥರ ಯಾರಾದರೂ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಅವರಿಗೆ ಒಂದು ಅಪ್ರಿಸಿಯೇಷನ್ ಸಿಗ್ತಾ ಇತ್ತು. ಬಟ್ ಅಲ್ಲಿ ಏನು ಮಾಡಿದ್ರು ಎಲ್ಲರೂ ಕೂಡ, ರಾಶಿಕಾ ಆ್ಯಂಡ್ ಅಲ್ಲಿ ಕೆಲವರಿಗೆಲ್ಲನೂ ಕಿತ್ತಾಟ ಸ್ಟಾರ್ಟ್ ಮಾಡಿದ್ರು. ರಾಶಿಕಾಗೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಅಟ್ಲೀಸ್ಟ್ ಅಲ್ಲಿ ಆಡ್ತಿರೋರ್ಗೂ ಬ್ಯುಸಿ ಆಗಿದ್ದಾರೆ, ಓಕೆ ಒಪ್ಕೊಳ್ಳೋಣ. ರಾಶಿಕಾ ಉಸ್ತುವಾರಿನಲ್ಲಿ ಬ್ಯುಸಿ ಆಗಿದ್ದಾಳೆ, ಒಪ್ಕೊಳ್ಳೋಣ. ಅಲ್ಲಿ ಖಾಲಿ ಕೂತಿದ್ರಲ್ಲ ಸುಮಾರು ಜನ, ಒಂದು ಸಾರಿ ಹೋಗಿ ಓಪನ್ ಮಾಡಿ ನೋಡ್ಬೋದಾಗಿತ್ತು. ನೋಡ್ಬಿಟ್ಟು ನೋಡಿ ರಾಶಿಕಾ ಹಿಂಗಲ್ಲ, ರೂಲ್ ಬುಕ್ಕಲ್ಲಿ ಹಿಂಗೆ ಬರ್ದಿದೆ, ಇದನ್ನು ಸ್ವಲ್ಪ ನೋಡ್ಕೊ ಅಂತ ಹೇಳಿದಿದ್ರೆ ಅಲ್ಲಿ ಏನು ಗಂಟು ಹೋಗ್ತಿರ್ಲಿಲ್ಲ. ಅಟ್ಲೀಸ್ಟ್ ನೀವು ಒಂದು ರೀತಿಯಲ್ಲಿ ಇನಿಷಿಯೇಟಿವ್ ತೊಗೊಂಡ್ರಿ ಅಂತ ಹೇಳಿ ಒಂದು ಅಪ್ರಿಸಿಯೇಷನ್ ಸಿಗೋವಂಥದ್ದು ಅದನ್ನು ಕೂಡ ಯಾರೂ ಮಾಡಲಿಲ್ಲ. ಮೇ ಬಿ ಅದು ಕೂಡ ನನಗೆಲ್ಲ ತಪ್ಪು. ಅದು ಮಾಡೋದು ಬದಲು ಸುಮ್ಮನೆ ಕಿರ್ಚಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಒಂದೆರಡು ಸಾರಿ ಬಿಗ್ ಬಾಸು ಕೂಡ ಇನ್ವಾಲ್ವ್ ಆಗುವಂಥ ಪರಿಸ್ಥಿತಿ ಬಂತು. ಸೊ ಖಂಡಿತವಾಗ್ಲೂ ಫಸ್ಟ್ ಅಂತಂದರೆ ರಾಶಿಕಾ ತಪ್ಪಿದೆ. ಆ್ಯಂಡ್ ಅಲ್ಲಿ ಆಡ್ದಂಥವ್ರು ಗೊತ್ತಿದ್ರು ಕೂಡ ಕೆಲವೊಂದು ಅವ್ರನ್ನ ಮ್ಯಾನಿಪ್ಯುಲೇಟ್ ಮಾಡಿದ್ರೆ ಅದು ಕೂಡ ತಪ್ಪಿದೆ. ಆ್ಯಂಡ್ ರಾಶಿಕಾದ ಕೆಲವೊಂದು ಡಿಸಿಷನ್ ಕೂಡ ತಪ್ಪಿದೆ. ಅಂದರೆ ನಾಮಿನೇಷನ್ ಅಂತ ಬಂದಾಗ ಸೇಫ್ ಮಾಡಿ ಒಬ್ಬರನ್ನ ನಾಮಿನೇಷನ್ ಮಾಡುವಂಥದ್ದು ರಘು ಆ್ಯಂಡ್ ಗಿಲ್ಲಿಗೆ, ಅದು ಕೂಡ ನನಗೆಲ್ಲೋ ಮಿಸ್ಟೇಕ್ಸ್ ಅಂತ ಅನ್ಸುತ್ತೆ. ಮಿಸ್ಟೇಕ್ಸ್ ಅಂದರೆ ಇದು ಮಿಸ್ಟೇಕ್ಸ್ ಜಸ್ಟ್ ಓಕೆ, ಇದು ಬಯಾಸ್ಡ್ ಅಲ್ಲ. ಸುಮಾರು ಜನ ಬಯಾಸ್ಡ್ ಅಂತ ಅನ್ಕೊಂಡಿದ್ದಾರೆ. ಬಯಾಸ್ಡ್ಗೂ ಕೂಡ ಮಿಸ್ಟೇಕ್ಸ್ಗೂ ಕೂಡ ಡಿಫ್ರೆನ್ಸ್ ಇದೆ. ಸೊ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಇದಾದ್ಮೇಲೆ ಇಲ್ಲಿ ರಜತ್ ಹೇಳ್ತಾನೆ, ಅಂದರೆ ಯಾರನ್ನ ಒಂದು ರೀತಿಯಲ್ಲಿ ರೂಲ್ಸ್ಗಳನ್ನು ಗೊತ್ತಿಲ್ಲದೆ ಇರೋವಂಥ ರಾಶಿಕಾಗೆ ಮ್ಯಾನಿಪ್ಯುಲೇಟ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಕೇಳಿದಾಗ ಅಲ್ಲಿ ರಜತ್ ಹೇಳುವಂಥದ್ದು ಈ ಆಟ ಹದಗೆಡಕ್ಕೆ ಚೈತ್ರನೇ ಕಾರಣ ಅಂತ ಹೇಳ್ತಿದ್ದಾರೆ. ನಮ್ಮ ಪ್ರಕಾರ ಚೈತ್ರ ಒಬ್ಬರೇ ಕಾರಣ ಅಲ್ಲ. ಸೊ ಇಡೀ ಒಂದು ಮನೆಯಲ್ಲಿ ಕೆಲವರು ಅದಕ್ಕೆ ಕಾರಣಗಳಂತಲೇ ಹೇಳ್ಬೋದು. ಓಕೆ, ಅದಾದಮೇಲೆ ಸುದೀಪ್ ಸರ್ ಹೇಳಿರುವಂಥದ್ದು ಅದೇ ನಮ್ಮ ಯಾರು ಚೈತ್ರ ಅವರ ಒಂದು ವರ್ತನೆ ಟಾಸ್ಕಲ್ಲಿ ಆಯ್ತಲ್ಲ, ಸೊ ಅದ್ರ ಬಗ್ಗೆ. ಆ್ಯಂಡ್ ನಾವಿಲ್ಲಿ 10, 12, 13 ವರ್ಷದವರಲ್ಲ, ಒಂದು ರೀತಿಯಲ್ಲಿ ದೊಡ್ಡವರು ಇರೋದ್ರಿಂದ ಚಿಕ್ಕ ಮಕ್ಕಳ ಥರ ನೀವು ಆಡಿದ್ರಿ ಅನ್ನೋ ರೀತಿಯಲ್ಲಿ ಅವ್ರಿಗೆ ಇಂಡೈರೆಕ್ಟಾಗಿ ಹೇಳಿರುವಂಥದ್ದು. ಸೊ ಮೇ ಬಿ ಕ್ಲಾಸ್ ಖಂಡಿತವಾಗ್ಲೂ ಚೈತ್ರ, ರಾಶಿಕಾ ಆ್ಯಂಡ್ ಇನ್ಕ್ಲೂಡಿಂಗ್ ಎಲ್ಲ ಒಂದು ಹೌಸ್ಮೇಟ್ಸ್ಗಳು ಕೂಡ ಇರುತ್ತೆ ಅಂತ ಅನ್ಕೊತೀನಿ. ಮೇ ಬಿ ಧ್ರುವ ಅಂತ ಆ್ಯಂಡ್ ರಕ್ಷಿತ್ ಅಂತ ಬಂದಾಗ ಮೇ ಬಿ ಆ ಒಂದು ಸೀಕ್ರೆಟ್ ರೂಮಲ್ಲಿ ಏನೇನು ನಡೆದಿದೆ ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಆಗಬಹುದು ಅಂತ ಅನ್ಕೊಂತೀನಿ. ಓಕೆ, ಇದನ್ನ ಬಿಟ್ಟು ಇನ್ನೊಂದು ಅಪ್ಡೇಟ್ ಇದೆ. ಅದೇನು ಅಂತಂದರೆ ನಮ್ಮ ಚೈತ್ರ ಆ್ಯಂಡ್ ರಜತ್ ಅವರು ಮೇ ಬಿ ಈ ಒಂದು ವಾರ ಭಾನುವಾರದ ಎಪಿಸೋಡ್, ನಾಳೆ ಎಪಿಸೋಡ್ ಆದಮೇಲೆ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಅನ್ನೋವಂಥ ಒಂದು ಅಪ್ಡೇಟ್ ಇದೆ. ಕನ್ಫರ್ಮ್ ಇಲ್ಲ, ಬಟ್ ನೀವು ಎಪಿಸೋಡಲ್ಲಿ ನೋಡಿ. ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಅನಿಸುತ್ತೆ ಹೋಗಬಹುದು ಅಂತ. ಬಿಕಾಸ್ ಸುದೀಪ್ ಸರ್ ಆ ಒಂದು ದಿನಾನೇ ಒಳಗಡೆ ಹೋಗೋ ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಅನೌನ್ಸ್ ಮಾಡಿದ ದಿನಾನೇ ಒಂದು ಟ್ವಿಸ್ಟ್ ಇದೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಮೇ ಬಿ ಆ ಟ್ವಿಸ್ಟ್ ಅದೇ ಆಗಿರಬಹುದು ಅಂತ ಅನ್ಸುತ್ತೆ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.